ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇವತ್ತು ಸೋಮವಾರ. ನೆನ್ನೆ ವ್ಲಾಗ್ನ ಇವತ್ತು ಅಪ್ಲೋಡ್ ಮಾಡಿದ್ದೆ ನಾನು, ಭಾನುವಾರದ್ದು. ಸೊ ಇವತ್ತು ಸೋಮವಾರ ಆಗಿರೋದ್ರಿಂದ ಅಂತ ಸ್ಪೆಷಲ್ ಅಂತ ಏನಿಲ್ಲ. ದಿನಚರಿ ಮಾಮೂಲಿ ದೇವ್ರ ಪೂಜೆ ಮಾಡೋದು, ಬೆಳಗ್ಗೆ ಟಿಫನ್ ಮಾಡೋದು, ಮಾಮೂಲಿ ಸಾಂಬಾರು ಇಷ್ಟೇ ಆಗಿತ್ತು ಮಧ್ಯಾಹ್ನದವರೆಗೂ. ಸೊ ಅದಕ್ಕೆ ಇವತ್ತು ನಾನು ಒಂದಷ್ಟು ಗುಂಡುಗಳಲ್ಲಿ ಬೀಡ್ಸ್ಗಳಲ್ಲಿ ಒಂದು ಒಡವೆ ಮಾಡಿಸ್ಕೊಂಡಿದ್ದೀನಿ ಅಂತ ನಿಮಗೆ ಹಿಂದಿನ ವಿಡಿಯೋದಲ್ಲಿ ಹಾಕಿದ್ದೆ ನಾನು, ಜ್ಯುವೆಲ್ರಿ ವಿಡಿಯೋದಲ್ಲಿ. ಸೊ ಇವತ್ತು ಅದನ್ನ ನಿಮಗೆ ತೋರಿಸ್ತೀನಿ. ನಾನು ಯಾವ್ಯಾವ ಥರ ಬೀಡ್ಸ್ ಮತ್ತು ಗೋಲ್ಡ್ ಗುಂಡಲ್ಲಿ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿಸಿ ಯಾವ ರೀತಿ ಮಾಡಿಸ್ಕೊಂಡಿದ್ದೀನಿ. ಆಮೇಲೆ ಪರ್ಲ್ಸಲ್ಲಿ ಆಗಿರ್ಬೋದು, ಗುಂಡು, ಹವಳ ಈ ಥರದ್ರಲ್ಲಿ ಮಾಡಿಸ್ಕೊಂಡಿದ್ದೀನಿ. ನಿಮಗೂ ಸಹ ತೋರಿಸ್ತೀನಿ. ಆಲ್ಮೋಸ್ಟ್ ಒಂದು 2 ವೀಕ್ಸಿಂದ ಹೋಲ್ಡಲ್ಲಿ ಇಟ್ಕೊಂಡಿದೆ. ಕಂಪ್ಲೀಟಾಗಿ ತಗೊಂಡಾದ್ಮೇಲೆ ತೋರ್ಸೋಣ ಅಂತ ಹೇಳಿ. ಏನಕ್ಕೆ ಇದು ತಗೊಂಡಿರೋದು ಅಂತ ಹೇಳೋದಾದ್ರೆ, ಇವಾಗ ಎಲ್ಲಾದ್ರೂ ದೇವಸ್ಥಾನ ಅಥವಾ ದೂರ ದೇವಸ್ಥಾನ ಮತ್ತೇನಾದ್ರು ಫಂಕ್ಷನ್ ತುಂಬ ಲಾಂಗ್ ಆ ಥರ ಏನಾದ್ರು ಹೋದ್ರೆ ಆರಾಮಾಗಿ ಇದನ್ನ ವೇರ್ ಮಾಡ್ಕೊಂಡು ಹೋಗ್ಬೋದು. ಮತ್ತೆ ನನ್ನ ಮಗಳಿಗೂ ಸಹ ಯೂಸ್ ಆಗುತ್ತೆ ಇದು. ಲಂಗ ಬ್ಲೌಸು, ಲಂಗ ದಾವಣಿ ಆ ಥರ ಎಲ್ಲ ಹಾಕಿದ್ರೆ 10 ವರ್ಷದವರೆಗೂ ಈ ರೀತಿ ಹಾಕೋಣ ಅಂತ ಹೇಳ್ಬಿಟ್ಟು ಐಡಿಯಾ ಮಾಡಿ ತಗೊಂಡೆ ನಾನು. ಸೊ ನಿಮಗೂ ಕೂಡ ತೋರಿಸ್ತೀನಿ ನಾನು, ವಿತ್ ಬಿಲ್ ತೋರಿಸ್ತೀನಿ ನಾನು. ಎಷ್ಟಾಯಿತು ಒಂದು ಸರಕ್ಕೂ ಎಷ್ಟು ಕೊಟ್ಟಿದ್ದೀನಿ ನಾನು ಅಂತ ವಿತ್ ಬಿಲ್ಸ್ ಇದೆ ಇಲ್ಲಿ, ಅದನ್ನು ಸಹ ನಿಮಗೆ ಶೋ ಮಾಡ್ತೀನಿ. ಓಕೆನಾ? ಇವಾಗ ಫಸ್ಟ್ನೇದು ತೋರಿಸ್ತೀನಿ ನಾನು ನಿಮಗೆ ಏನೇನು ತಗೊಂಡೆ ಅಂತ. ಫಸ್ಟು ಒಂದೊಂದಾಗೆ ತೋರಿಸ್ಕೊಂಡು ಬರ್ತೀನಿ. ಇದು ರೆಡ್ ಬೀಡ್ಸಲ್ಲಿ ಇದು ಮಾಡಿಸಿರೋವಂಥದ್ದು ತೋರಿಸ್ತೀನಿ. ಇದು ಆಲ್ಮೋಸ್ಟ್ ನಾನು 2 ಇಯರ್ಸ್ ಬ್ಯಾಕ್ ತಗೊಂಡಿದ್ದು ನಾನು, ಇಲ್ಲೇ ನಮ್ಮ ಮನೆ ಹತ್ರ, ನಮ್ಮ ಅಮ್ಮನ ಮನೆ ಹತ್ರ ತಗೊಂಡಿದ್ದು. ಇದು ಈ ರೀತಿ ಬರುತ್ತೆ. ಇದು ಪೋಣಿಸಿರ್ಲಿಲ್ಲ ನಾನು. ಇದು ರೆಡ್ ಬೀಡ್ಸ್ ಕೊಟ್ಟಿದ್ದೀನಲ್ಲ ನಾನು, ಇದು ಜ್ಯುವೆಲ್ರಿ ಶಾಪಲ್ಲಿ ತಗೊಂಡಿದ್ದು. ಈ ಬೀಡ್ಸಿಗೆ ಬಂದು ನಾನು 300 ಕೊಟ್ಟಿದ್ದೆ ಒಂದು ಲೈನಿಗೆ. ಆಮೇಲೆ ಇಲ್ಲಿ ಗುಂಡಿದೆ ನೋಡಿ, ನಿಮಗೆ ಕಾಣಿಸ್ತಿದೆ ಅನ್ಸುತ್ತೆ. ಇಲ್ಲಿ ಗುಂಡಿದೆಯಲ್ಲ, ಇದು 1 2 3 4 6 ಗುಂಡಿಗೆ ನಾನು 1300 ಕೊಟ್ಟಿದ್ದೆ ನಾನು ಇಲ್ಲಿ, ಒಂದು 2 ಇಯರ್ಸ್ ಬ್ಯಾಕ್. ಸೊ ನನಗೆ ಈ ಟೈಪು ಮಾಡಿಸ್ಕೊಂಡೆ ನಾನು. ಇಲ್ಲಿ ಸೆಂಟರಲ್ಲಿ ಒಂದು ಪರ್ಲ್ ಹಾಕಿದ್ದಾರೆ. ಇಲ್ಲಿ ಇವಾಗ ತೋರಿಸ್ತೀನಿ ಹಾಕೊಂಡ್ರೆ ಹೆಂಗಿರುತ್ತೆ ಅಂತ. ನಾನು ಎಲ್ಲೂ ವೇರ್ ಮಾಡಿಲ್ಲ ಇದನ್ನ, ಸೊ ನೋಡ್ಬೋದು. ಸೊ ನೋಡಿ, ಈ ರೀತಿ ಕಾಣಿಸುತ್ತೆ. ಈ ಥರ ಚೂಡಿದಾರ್ಸ್ ಮೇಲೆ ಮತ್ತೆ ಸ್ಯಾರೀಸ್, ಕಾಟನ್ ಸ್ಯಾರೀಸ್, ರೇಷ್ಮೆ ಸ್ಯಾರೀಸ್ ಮೇಲೆಲ್ಲ ಚೆನ್ನಾಗಿ ಕಾಣಿಸುತ್ತೆ. ಇದು ಚೆನ್ನಾಗಿ ಕಾಣಿಸ್ತಿದೆ ಆ್ಯಕ್ಚುಲಿ, ನೀವು ನೋಡ್ತಾ ಇರ್ಬೋದು ಇಲ್ಲಿ. ಸೊ ನಾನು ಇದಕ್ಕೆ ಪ್ರೈಸು ಸಹ ನಾನಿಲ್ಲಿ ಪಕ್ಕದಲ್ಲಿ ಮೆನ್ಷನ್ ಮಾಡಿರ್ತೀನಿ, ಎಷ್ಟಾಯಿತು ಏನು ಅಂತ ಹೇಳ್ಬಿಟ್ಟು ಪ್ರತಿಯೊಂದಕ್ಕೂ. ಇವಾಗ ಇದಕ್ಕೆ ನಾನು 300 ಬೀಡ್ಸ್ ಏನೋ ಕೊಟ್ಟಿದ್ದೆ, ಮತ್ತು ಇದು 1300 ಹಂಗೆ 5 ಬೀಡ್ಸ್ ಏನೋ ಕೊಟ್ಟಿದ್ರು. ಮತ್ತು ಇದನ್ನ ಮೇಕಿಂಗ್ಗೆ 100 ರೂಪೀಸ್ ಇಸ್ಕೊಂಡ್ರು ನನಗೆ. ಸ್ವಲ್ಪ ಮೇಕಿಂಗು ಒಂದು ಲೈನ್ಗೆ ಆ ರೀತಿ ಇರುತ್ತೆ. ಓಕೆನಾ? ನೋಡಿ, ಈ ರೀತಿ ಕಾಣಿಸುತ್ತೆ ನೋಡಿ. ಇದು ಗುಂಡು ಆ್ಯಕ್ಚುಲಿ ಇದು ಒಂಥರ ಡಿಫ್ರೆಂಟ್ ಆಗಿ ಬರುತ್ತೆ ಮಾಮೂಲಿ ಈ ಥರ. ಸೊ ಫಸ್ಟ್ನೇದು ಇದಾಗಿತ್ತು. ಇನ್ನು ಎರಡನೇದು ತೋರಿಸ್ತೀನಿ. ಈಗ ನಾನು ಎರಡನೇದು ಯಾವುದು ಅಂತ ತೋರಿಸ್ತೀನಿ. ಸೊ ಎರಡನೇದು ಬಂದು ಈ ಥರ. ಇದು ಮೊನ್ನೆ ಮಾಡಿಸ್ಕೊಂಡಿದ್ದು ನಾನು. ಇದು ಪರ್ಲಲ್ಲಿ ಮಾಡಿಸ್ಕೊಂಡಿದ್ದೀನಿ. ಪರ್ಲ್ ಮತ್ತು ಗೋಲ್ಡ್ ಗುಂಡು ಹಾಕಿ ಮಾಡಿಸಿರೋ ಅಂಥದ್ದು ನಾನಿದು. ತೋರಿಸ್ತೀನಿ ಈಗ ಕಂಪ್ಲೀಟ್ ಹೆಂಗಿದೆ ಅಂತ ನಾನು ವೇರ್ ಮಾಡಿ ತೋರಿಸ್ತೀನಿ ನಿಮಗೆ. ಸೊ ಇವಾಗ ನಾನು ವೇರ್ ಮಾಡ್ತೀನಿ. ಇದು ಹೇಳ್ತೀನಿ ಪ್ರೈಸ್ ಎಲ್ಲ ಎಷ್ಟಾಯಿತು ಅಂತ ಹೇಳ್ತೀನಿ ಕಂಪ್ಲೀಟ್ ನಾನು. ಸೊ ಇದು ವೈಟು ಎಲ್ಲ ಡ್ರೆಸ್ಗಳ ಮೇಲೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ, ಕಾಣಿಸ್ತಿದೆ ಅನಿಸುತ್ತೆ. ತುಂಬ ಅಂದರೆ ತುಂಬ ನನ್ನ ಫೇವ್ರೆಟ್ ಆಯಿತು ಇದು. ಚೆನ್ನಾಗಿ ಕಾಣಿಸುತ್ತೆ ಆ್ಯಕ್ಚುಲಿ, ಇದು ತುಂಬ ಚೆನ್ನಾಗಿದೆ. ಹೇಳ್ತೀನಿ ನಾನು ಇದಕ್ಕೆ ಎಷ್ಟಾಯಿತು ಅಂತ ಹೇಳ್ಬಿಟ್ಟು. ನೋಡಿ, ಎಲ್ಲ ಬರೆದಿಟ್ಕೊಂಡಿದ್ದೀನಿ ನಾನು ಎಷ್ಟೆಷ್ಟಾಯಿತು ಅಂತ. ಇದು ಸಿಂಗಲ್ ಲೈನ್ ಅಲ್ವಾ, ಇದು ಸ್ವಲ್ಪ ಅಂತ ಸಣ್ಣನೂ ಇಲ್ಲ ದಪ್ಪನೂ ಇಲ್ಲ ಇದು. ಸೊ ಇದಕ್ಕೆ ನಾನು
650 ಇಂದ 850 ಒಳಗೆ ಇತ್ತು ಇದು. ನಾನು ಸಮಥಿಂಗ್ 650 ರುಪೀಸ್ ಏನೋ ಕೊಟ್ಟೆ ಇಲ್ಲ ಒಂದು ಲೈನಿಗೆ ನಾನು ಇದಕ್ಕೆ. ಅದಾದ್ಮೇಲೆ ಇದು ಅದೇನೋ ಅಂತಾರೆ ಫ್ರೆಶ್ ವಾಟರ್ ಪರ್ಲ್ ಅಂತ ಏನೋ ಅಂತಾರೆ, ಇದು ಬಾಳ್ಕೆ ಬರುತ್ತಂತೆ, ಕ್ವಾಲಿಟಿ ಚೆನ್ನಾಗಿದೆ ಇದು. ಸೊರಸ್ಕಿ ಪರ್ಲ್ಸ್ ಅಂತ ಏನೋ ಅಂತಾರೆ ಇದಕ್ಕೆ. ಆಮೇಲೆ ಈ ಗೋಲ್ಡ್ ಗುಂಡ್ ಇದೆಯಲ್ಲ, ಇದು ದಪ್ಪದ ಗೋಲ್ಡ್ ಗುಂಡು, ಇದಕ್ಕೆ 2000 ರುಪೀಸ್ ಕೊಟ್ಟಿದ್ದೀನಿ. ಆಮೇಲೆ ಇದ್ರ ಪಕ್ಕದಲ್ಲಿ 2 ಗುಂಡು ಹಾಕ್ಸಿದೀನಿ, ಅದು ಚಿನ್ನದ್ದೇನೆ. ಅದಕ್ಕೆ 330 ಹಂಗೆ 660 ರುಪೀಸ್ ಏನೋ ಆಯಿತು. ಮತ್ತು ಮೇಕಿಂಗ್ಗೆ 100 ರುಪೀಸ್ ಕೊಟ್ಟೆ ನಾನು. ನಂಗೆ ಇದು ಬಿಚ್ಚಕ್ಕೆ ಮನಸ್ಸು ಆಗ್ತಿಲ್ಲ ನೋಡಿ, ಅಷ್ಟು ಚೆನ್ನಾಗಿದೆ. ನಂಗೆ ತುಂಬ ಫೇವ್ರೇಟ್ ಇದು. ತೋರಿಸ್ತೀನಿ ನಿಮ್ಗೆ, ಹತ್ರದಿಂದ ತೋರಿಸ್ತೀನಿ ನೋಡಿ. ಗುಂಡು ಈ ಥರ ಇದೆ, ನಾನು ಆ ಕಡೆ ಈ ಕಡೆ ಹಾಕ್ಸಿದ್ದೀನಿ. ಇದು ತುಂಬ ಗಟ್ಟಿ ಇದೆ ಗುಂಡಿದು. ಇಲ್ಲಿ ಮಧ್ಯದಲ್ಲಿ ಹಾಕ್ಸಿದ್ದೀನಲ್ಲ, ಇದು 2000 ರುಪೀಸ್ ಅದು ನೋಡಿ. ಆಮೇಲೆ ಈ ಥ್ರೆಡ್ಸು ಅಷ್ಟೇ, ಅವ್ರ ಹತ್ರ ಅವೈಲಬಲ್ ಇಲ್ಲ ಅಂದರೆ ಇದು ಒಂದು 30 ರುಪೀಸ್ ಏನೋ ಚಾರ್ಜ್ ಮಾಡ್ತಾರೆ. ಇದನ್ನು ಹಾಕ್ಕೊತೀನಿ, ನಾನು ಹಾಕ್ಕೊಂಡೇ ವಿಡಿಯೋ ಮಾಡ್ತೀನಿ, ಯಾಕಂದರೆ ನಂಗೆ ಇಷ್ಟ ಆಯಿತು ಇದು, ಅದಕ್ಕೋಸ್ಕರ. ಸೊ ನೆಕ್ಸ್ಟ್ ತೋರಿಸ್ತೀನಿ ನಾನು ನಿಮಗೆ, ಚೆನ್ನಾಗಿ ಕಾಣಿಸ್ತಿದೆ ಅದಕ್ಕೋಸ್ಕರ ಹಾಕ್ಕೊಂಡೆ ನಾನು. ಓಕೆ, ಇವಾಗ ನಾನು ಮೂರನೇ ತೋರಿಸ್ತೀನಿ. ಮೂರನೇದು ಬಂದು ಈ ರೀತಿ ತಗೊಂಡಿದ್ದೀನಿ ನಾನು, ಈ ರೀತಿ ತಗೊಂಡಿದ್ದೀನಿ. ಕಂಪ್ಲೀಟ್ ತೋರಿಸ್ತೀನಿ ನಾನು. ಮೈಕ್ ಹಾಕೊಂಡಿಲ್ಲ ಅಂತಂದರೆ ನಿಮ್ಗೇನು ಕೇಳಿಸಲ್ಲ, ಅದಕ್ಕೋಸ್ಕರ. ಸೊ ಇದೊಂದು ಪ್ಯಾಟ್ರನ್ ಮಾಡಿಸಿದ್ದೀನಿ. ಇದು ಬೋರ್ಮಾಲ ಬರುತ್ತಲ್ಲ ಗೋಲ್ಡ್, ಅದು ತೊಗೊಂಡಿದ್ದೀನಿ. ಬೋರ್ಮಾಲದಲ್ಲಿ ಮಾಡಿಸಿದ್ದೀನಿ. ಇದು 3 ಲೇಯರು. ಇದು ಬರುತ್ತಲ್ಲ, ಇದು ಒನ್ ಲೈನ್ ಬೀಟ್ಸ್ ಬಂದು ಹೇಳ್ತೀನಿ, ಅದನ್ನು ಸಹ ಬರ್ಕೊಂಡಿದ್ದೀನಿ ನಾನು. ಮೆರೂನ್ 3 ಲೈನಿಗೆ ಇದು ಸಮಥಿಂಗ್ 280 ರುಪೀಸ್. ಇದು ಒಂದು ಲೈನಿಗೆ. ಇದು ತುಂಬ ನಾನು ಫಸ್ಟ್ ಕ್ವಾಲಿಟಿದು ಹಾಕ್ಸಿದ್ದೀನಿ, ತುಂಬ ಚೆನ್ನಾಗಿದೆ ಇದು ಬೀಟ್ಸ್ ಬಂದು. ಸೊ ಈ ಬೀಟ್ಸು ನಾನು ತಗೊಂಡಿರೋದು ಕುನಾಲ್ ದ ಬೀಟ್ಸ್ ರೂಮಲ್ಲಿ ತಗೊಂಡಿದ್ದೀನಿ ನೋಡಿ. ಹತ್ರದಿಂದ ತೋರಿಸ್ತೀನಿ, ನೋಡ್ಬೋದು ನೀವು. ವೇರ್ ಮಾಡು ಸಹ ತೋರಿಸ್ತೀನಿ ನಾನು. ಇದಕ್ಕೆ ಪ್ರೈಸ್ ಹೇಳ್ಬಿಡ್ತೀನಿ ಫಸ್ಟು. ಇದು ಒಂದು ಲೈನಿಗೆ 280 ರುಪೀಸು. ಕಮ್ಮಿದು ಬೇಕು ಅಂತಂದರೆ ಕಮ್ಮಿದು ಸಿಗುತ್ತೆ, ಬಟ್ ನಾನು ಚೆನ್ನಾಗಿರೋದೇ ಹಾಕಿಸ್ಬೇಕು ಅಂತಾನೆ ಹಾಕ್ಸಿದ್ದೀನಿ. ಆ್ಯಂಡ್ ಇನ್ನು ಈ ಗೋಲ್ಡ್ ವಿಷಯಕ್ಕೆ ಬರೋದಾದರೆ ನೋಡಿ, ಇಲ್ಲಿ ಬೋರ್ಮಾಲದ ಹಾಕ್ಸಿದ್ದೀನಲ್ಲ, ಇಲ್ಲಿ 20 ಗುಂಡು ಹಾಕ್ಸಿದ್ದೀನಿ ನಾನು. 20 ಬೋರ್ಮಾಲ ಗುಂಡು ಹಾಕ್ಸಿದ್ದೀನಿ. ಒಂದು ಗುಂಡಿಗೆ ಬಂದು ನನಗೆ 380 ರುಪೀಸ್ ಅದು ಒಂದು ಗುಂಡು. ಓಕೆನಾ, ಇದೊಂದು ಗುಂಡು ಬಂದು ನನಗೆ 380 ರುಪೀಸ್ ಆಯಿತು. ಸೊ ನಾನು ಟೋಟಲ್ ಆಗಿ 7000 ರುಪೀಸ್ ಕೊಟ್ಟಿದ್ದೀನಿ. ಅದು ಬಿಲ್ಲು ಸಹ ಇಲ್ಲೇ ಇದೆ ನನಗೆ ನೋಡಿ, ನೋಡ್ತಾ ಇರ್ಬೋದು ನೀವು ಇಲ್ಲಿ ನೋಡಿ. ನಾನು 2 ತಗೊಂಡಿರೋದು ಶ್ರೀ ಬಾಲಾಜಿ ಜುವೆಲ್ಸ್ ಆ್ಯಂಡ್ ಜೆಮ್ಸಲ್ಲಿ ಗುಂಡುಗಳು, ಅದು ಬಿಲ್ಸ್ ಇಲ್ಲೇ ಇದ್ದಾವೆ ನನಗೆ. ಸೊ ಇದನ್ನು ನಾನು ನಿಮಗೆ ವೇರ್ ಮಾಡಿ ಸಹ ತೋರಿಸ್ತೀನಿ. ಇಲ್ಲಿ ಹುಕ್ಸ್ ಹಾಕಿದ್ದಾರೆ ನೋಡಿ, ಇದು ಬಂದು ನಿಮಗೆ ಅರೌಂಡ್ 20 ರುಪೀಸ್, 30, 50 ರುಪೀಸ್ಗೆಲ್ಲ ಸಿಗುತ್ತೆ. ಆಮೇಲೆ ಈ ಥ್ರೆಡ್ ಬಂದು 30 ರುಪೀಸು. ಅವ್ರ ಹತ್ರ ಅವೈಲಬಲ್ ಇಲ್ಲ ಅಂತಂದರೆ ನೀವು ಬೇರೆ ಅಂಗಡಿಲಿ ತೊಗೊಬೇಕಾಗುತ್ತೆ. ಸೊ ನೋಡಿ, ತುಂಬ ಚೆನ್ನಾಗಿದೆ, ಇದೂ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಈ ಡ್ರೆಸ್ ಕಾಂಟ್ರಾಸ್ಟ್ ಇದೆಯಲ್ಲ, ಸೊ ಹಾಗಾಗಿ ಇದು ನನ್ನ ಮಗಳಿಗೂ ಸೂಟ್ ಆಗುತ್ತೆ, ನಮ್ಮ ಅಮ್ಮಂಗೂ ಸೂಟ್ ಆಗುತ್ತೆ, ಆ್ಯಂಡ್ ನಾನು ಕೂಡ ಹಾಕೊಬೋದು. ನಂಗೆ ತುಂಬ ಇಷ್ಟ ಆಯಿತು ಇದು. ಇದು ಗ್ರೀನಲ್ಲೂ ಮಾಡಿಸ್ಕೊಬೋದು, ಚೆನ್ನಾಗಿ ಕಾಣಿಸುತ್ತೆ. ಸೊ ಇದು ಮೂರನೇದು. ನಿಮಗೆ ಯಾವ್ದು ಇಷ್ಟ ಆಯಿತು ಅಂತ ಹೇಳಿ ನನಗೂ ಕಮೆಂಟ್ ಮಾಡಿ ತಿಳಿಸಿ, ಓಕೆನಾ. ಆ್ಯಂಡ್ ಇವಾಗ ನಾನು 4ನೇದು ತೋರಿಸ್ತೀನಿ ನಿಮಗೆ. ಇದು 4ನೇ ಪ್ಯಾಟ್ರನ್ನು. ಓಕೆ, ಇದು ಸಹ ಹಂಗೆ ವೇರ್ ಮಾಡಿದ್ದೀನಿ, ಯಾಕೋ ಬಿಚ್ಚೋದಕ್ಕೆ ಮನ್ಸಾಗ್ತಿಲ್ಲ, ಸೊ ಹಂಗಾಗಿ. ಸೊ ಇವಾಗ ನೋಡಿ, ಇದು ಇನ್ನೊಂದು ಥರ ಪ್ಯಾಟ್ರನಲ್ಲಿ ಮಾಡಿಸಿದ್ದೀನಿ ಈ ಥರ. ಇದು ಬಂದು ಇದನ್ನು ಬರೆದಿಟ್ಕೊಂಡಿದ್ದೀನಿ. ಇದು ಗ್ರೀನ್ ಕಲರ್ ಅಲ್ವಾ,
ಇದು ಇದು ಬೀಟ್ಸ್ ಬಂದು ಒಂದು ಲೈನಿಗೆ 40 ರುಪೀಸ್ ಆಯಿತು. ನಾನು 3 ಲೈನ್ಸ್ ಅಂತ ತಗೊಂಡೆ. ಅದಾದಮೇಲೆ ಇಲ್ಲಿ ಸೆಂಟರಲ್ಲಿ ನಾನು 14 ಗೋಲ್ಡ್ ಗುಂಡುಗಳು ಹಾಕ್ಸಿದ್ದೀನಿ ನಾನು. ಒಂದು ಗುಂಡು ಬಂದು ನನಗೆ 100 ರುಪೀಸ್ ಬಿತ್ತು. ಸೊ 1400 ಕೊಟ್ಟೆ. ಆಮೇಲೆ ಮೇಕಿಂಗ್ಗೆ 100 ರುಪೀಸ್ 150 ರುಪೀಸ್ ಹಂಗೆ ಇಸ್ಕೊಂಡಿದ್ರು. ನೋಡಿ ಕಂಪ್ಲೀಟ್ ಈ ಥರ ಬರುತ್ತೆ. ಇದು ವೇರ್ ಮಾಡಿದ್ರು ಅಷ್ಟೇ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ವೇರ್ ಮಾಡಿ ಸಹ ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ನಾನು ವೇರ್ ಮಾಡಿದ್ದೀನಿ. ಅದೆರಡು ಬಿಚ್ಚಿಟ್ಟೆ ಇದನ್ನ ತೋರ್ಸೋಣ ಅಂತ ಹೇಳಿ. ನೋಡಿ ಇದು ಈ ರೀತಿ ಬರುತ್ತೆ, ಚೆನ್ನಾಗಿ ಕಾಣಿಸ್ತಿದೆ. ಇದೂ ಅಷ್ಟೇ ಚೆನ್ನಾಗಿ ಕಾಣಿಸ್ತಿದೆ. ನೋಡಿ ನಾವು ಮಿಕ್ಸ್ ಅಂಡ್ ಮ್ಯಾಚ್ ಎಲ್ಲ ಮಾಡಿಸ್ಕೊಂಡು ಐಡಿಯಾ ನಮಗೆ ಬಂದ್ಬಿಡುತ್ತೆ. ನಾವು ರೀತಿ ಒಡವೆ ಅಂಗಡಿ ಬೀಟ್ಸ್ ಅಂಗಡಿಗೆಲ್ಲ ಹೋಗ್ಬಿಟ್ರೆ, ಮತ್ತೆ ಪಿಂಟ್ರೆಸ್ಟ್ ಅಂತ ಒಂದು ಆ್ಯಪ್ ಇದೆ ಅಲ್ವಾ, ಅದರಲ್ಲಿ ಕಂಪ್ಲೀಟ್ ನಮ್ಗೆ ಯಾವ್ಯಾವ ಥರ ಬೇಕು ಆ ಥರ ಎಲ್ಲ ನಮಗೆ ಗೊತ್ತಾಗ್ಬಿಡುತ್ತೆ. ನಮಗೆ ಒಂದು ಐಡಿಯಾಸ್ ಅಂತ ಬಂದ್ಬಿಡುತ್ತೆ, ನಮ್ಮದೇ ಒಂದು ಓನ್ ಕ್ರಿಯೇಟಿವಿಟಿ. ಸೊ ಇದು ಒಂಥರ ಚೆನ್ನಾಗಿದೆ ಅಲ್ಲ ಇದನ್ನು. ಸೊ ನೆಕ್ಸ್ಟ್ ಇನ್ನೊಂದು ತೋರಿಸ್ತೀನಿ ನಾನು ನಿಮಗೆ. ಓಕೆ, ನೆಕ್ಸ್ಟ್ ಇನ್ನೊಂದು ನಿಮ್ಗೆ ಇಷ್ಟ ಆಗುತ್ತೆ ಅನ್ಕೊಂತೀನಿ. ಲಾಸ್ಟ್ನೇದದು ಒಂದು ನಿಮಿಷ ನೋಡಿ. ಇದು ಹವಳದಲ್ಲಿ ಮಾಡಿಸಿದ್ದೀನಿ ನಾನು. ಇದು ನಿಮ್ಗೆ ಇಷ್ಟ ಆಗ್ಬೋದು ಬಹುಶಃ. ತೋರಿಸ್ತೀನಿ ಯಾವ ರೀತಿ ನಾನು ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿಸಿದ್ದೀನಿ ಅಂತ ಹೇಳ್ಬಿಟ್ಟು. ನೋಡಿ ಇದು ಈ ರೀತಿ ಬರುತ್ತೆ. ಇದು ಮೊನ್ನೆ ಹೋಗಿದ್ನಲ್ಲ ಅವಾಗೆಲ್ಲನೂ ನಾನು ಕಂಪ್ಲೀಟ್ ಮಾಡಿಸಿರೋವಂಥದ್ದು. ನೋಡಿ ಈ ರೀತಿ ಬರುತ್ತೆ. ಹವಳ ಇದು ಪ್ಯೂರ್ ಮೀನ್ಸ್ ಕ್ವಾಲಿಟಿ ಚೆನ್ನಾಗಿದೆ ಇದು ಹವಳದ್ದು. ಹೇಳ್ತೀನಿ ಪ್ರೈಸು. ನೋಡಿ ಮಧ್ಯದಲ್ಲಿ ಪೋಲ್ಸ್ ಹಾಕ್ಸಿದ್ದೀನಿ ನಾನು, ಸ್ಮಾಲ್ ಬಿಗ್ ಅಂತೆಲ್ಲ ಹೇಳ್ಬಿಟ್ಟು. ಇದನ್ನು ವೇರ್ ಮಾಡಿ ತೋರಿಸ್ತೀನಿ ನಾನು. ಆ್ಯಂಡ್ ಇವಾಗ ಇದು ಪ್ರೈಸ್ ಎಷ್ಟಾಯಿತು ಅಂತಂದರೆ, ಒಂದು ಲೈನ್ ಹವಳಕ್ಕೆ 700, 750, 850, 650ಇಂದ 850 ರೇಂಜಿಂಗ್ ಹೋದ್ರವರೆಗೂ ಹವಳ ಇದೆ. ಪ್ರೈಸು ಕಾಸ್ಟ್ಲಿ ಇದೆ ಇದು ಸ್ವಲ್ಪ. ಕ್ವಾಲಿಟಿ ಚೆನ್ನಾಗಿದೆ ಇದು. ಬಿಸಿನೀರಿಗೆ ಹಾಕಿದ್ರೆ ಮತ್ತೆ ಎಲ್ಲ ಬಿಸಿಲು ಆ ಥರ ಎಲ್ಲ ಇದ್ದರೆ ಏನೂ ಆಗಲ್ಲ. ಇದು ಮಾಮೂಲಿ ರೇರ್ ಯೂಸ್ ಅಲ್ವಾ ನಾವು ಮಾಡೋದು, ಅದಕ್ಕೇನೆ. ಆಮೇಲೆ ಈ ಪರ್ಲ್, ಈ ದೊಡ್ಡ ಪರ್ಲ್ ಬಂದು ನಾನು 650, 700 ಏನೋ ಕೊಟ್ಟೆ ಅನಿಸುತ್ತೆ. ಆ್ಯಂಡ್ ಈ ಚಿಕ್ಕ ಪರ್ಲ್ ಬಂದು 680 ರುಪೀಸ್ ಕೊಟ್ಟೆ. ಇದು ಹವಳ ಬಂದು 2 ಲೈನ್ ತೊಗೊಂಡಿದ್ದೆ ನಾನು. ಈ ಪರ್ಲ್ಸ್ ಬಂದು ಒಂದೇ ಲೈನ್ ತೊಗೊಂಡಿದ್ದೆ. ಸಾಕಾಯಿತು ನನಗೆ, ಇಷ್ಟು ಸಾಕಾಯಿತು. ಸೊ ಥ್ರೆಡ್ ಸಪ್ರೇಟು, ಮೇಕಿಂಗ್ಗೆ 200, 300 ಆ ರೀತಿ ಚಾರ್ಜ್ ಮಾಡ್ತಾರೆ. ಮೇಕಿಂಗು ಅವರು ಯಾವ ರೀತಿ ಚಾರ್ಜ್ ಮಾಡ್ತಾರೆ ಅಂತಂದರೆ, 1 ಲೈನಿಗೆ 100 ರುಪೀಸು, 2 ಲೈನಿಗೆ 200 ರುಪೀಸು, 3 ಲೈನಿಗೆ 300. ಮತ್ತೇನಾದ್ರು ನಾವು ಎಕ್ಸ್ಟ್ರಾ ಏನಾದರೂ ಸ್ವಲ್ಪ ಟ್ವಿಸ್ಟಿಂಗು ಆ ಥರನ ಹೇಳಿದ್ರೆ 300, ಆಲ್ಮೋಸ್ಟ್ 300 ಒಳಗಡೆನೆ ಹೇಳ್ತಾರೆ. ಸೊ ನೋಡಿ ಇದೂ ಸೂಪರಾಗಿ ಕಾಣಿಸ್ತಿದೆ ಅಲ್ವಾ, ಚೆನ್ನಾಗಿದೆ. ಇದು ಕಾಟನ್ ಸ್ಯಾರಿ ಮೇಲೆ ವೇರ್ ಮಾಡಿದ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸುತ್ತೆ. ಸೊ ನನಗೆ ಕಮೆಂಟ್ ಮಾಡಿ ನಿಮಗೆ ಯಾವುದು ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು. ನೋಡಿ ಈ ಬೀಟ್ಸ್ದು ನೋಡಿ ತಗೊಂಡಿದ್ದು ಫುಲ್ ಕಂಪ್ಲೀಟ್ ಒಂದು 3300 ರೂಪಾಯಿ. ಇನ್ನೊಂದು 2000 ಬಿಲ್ ಇಲ್ಲೇ ಇದೆ, ಕುನಾಲ್ದ ಬೀಟ್ಸ್ ರೂಮ್ದು ಕಂಪ್ಲೀಟ್ ಬಿಲ್ಲು. ಆ್ಯಂಡ್ ನಾನು ಹೇಳಿದೆ ಅವಾಗಲೇ ಬಾಲಾಜಿದೂ ಬಿಲ್ ಇಲ್ಲೇ ಇದೆ. ನಾನು ಏನಕ್ಕೆ ಬಿಲ್ ತೋರಿಸ್ತಾ ಇದ್ದೀನಿ, ನೀವು ಕೇಳ್ಬೋದು ಏನಕ್ಕೆ ಬಿಲ್ ತೋರಿಸ್ತಾ ಇದ್ದೀರಾ ಅಂತ. ಯಾಕೆ ಅಂತಂದರೆ ಕೆಲವರು ಇದನ್ನ ಪ್ರಮೋಷನ್ಸ್ ಅಂತ ಅನ್ಕೊಂಡ್ಬಿಡ್ತಾರೆ. ಸೊ ಇದು ನನ್ನ ಒಂದು ಸ್ವಂತ ದುಡ್ಡಲ್ಲಿ ನಾನು ಖರ್ಚು ಮಾಡಿ ನನಗಿಷ್ಟವಾಗಿರೋ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿಸ್ಕೊಂಡು, ಬೀಡ್ಸ್ ಗೋಲ್ಡ್ ಎಲ್ಲ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿಸ್ಕೊಂಡು ನನ್ನ ದುಡ್ಡು ಖರ್ಚು ಮಾಡಿ ನಾನು ತೊಗೊಂಡಿರೋವಂಥದ್ದು. ಸೊ ಅದಕ್ಕೇ ಬಿಲ್ ತೋರಿಸ್ತಾ ಇದ್ದೀನಿ ನಾನು ಫಸ್ಟಿಗೆ. ಓಕೆನಾ. ಇವಾಗ ನಾನು ಆ ಅಂಗಡಿಲಿ 1-2-3 ಸಲ ಶಾಪಿಂಗ್ ಮಾಡಿರೋದ್ರಿಂದ ನೀವು ಸಹ ತಗೊಳ್ಳಿ, ವರ್ತಿದೆ ಅಂತ ನಾನು ತೋರಿಸ್ತಾ ಇರೋದು. ಓಕೆನಾ. ಆ್ಯಂಡ್ ಇವಾಗ ನೀವು ಎಲ್ಲ, ಇವಾಗ ಕೆಲವ್ರಿಗೆ ಕ್ಯೂರಿಯಾಸಿಟಿ ಇರುತ್ತೆ, ಒಂದು ಒಡವೆಗೂ ಅಪ್ರಾಕ್ಸಿಮೇಟ್ ಎಷ್ಟಾಯಿತು ಹೇಳಿ ಅಂತ ಹೇಳೋದಾದರೆ ಅದನ್ನು ಸಹ ನಾನು ನಿಮಗೆ ಇದೇ ವಿಡಿಯೋದಲ್ಲಿ ಹೇಳ್ತೀನಿ. ಒಂದೇ ತೋರಿಸ್ತೀನಿ ನಾನು ನಿಮಗೆ. ಓಕೆನಾ. ನೋಡಿ ಇದಕ್ಕೆ ಬಂದು 1700. ಇದಕ್ಕೆ ಕಂಪ್ಲೀಟ್
ಫುಲ್ ಹೇಳ್ತಾ ಇದ್ದೀನಿ. ಮೇಕಿಂಗ್ ವಿತ್ ಮೇಕಿಂಗು ಇದಕ್ಕೆ ಈ ಟೈಪಿಗೆ 1700 ಆಗಿದೆ. ಆಮೇಲೆ ಸಿಂಗಲ್ ಲೈನ್ ಪರ್ಲ್ ಎಲ್ಲೋ ಇಟ್ಟೆ ನಾನು, ಇಲ್ಲೇ ನಾನು ಕತ್ತಲ್ಲೇ ಹಾಕೊಂಡಿದ್ದೀನಿ ನಾನು ನೋಡಿ. ನಾನು ಇಷ್ಟ ಆಯ್ತು ಅಂತ ಅಂದ್ಬಿಟ್ಟು ಹಂಗೆ ಹಾಕೊಂಡ್ಬಿಟ್ಟಿದ್ದೀನಿ ನಾನು. ಓಕೆ, ಇವಾಗ ನಾನು ಈ ಸಿಂಗಲ್ ಲೈನ್ ಪರ್ಲಿಗೆ ಎಷ್ಟಾಯಿತು ಅಂತ ಹೇಳ್ತೀನಿ ನೋಡಿ. ಇದು ಫುಲ್ 3450 ನೋಡಿ. ಇದು ಕಂಪ್ಲೀಟು 3450 ಆಗಿದೆ ನನಗೆ. ಓಕೆ, ಆ್ಯಂಡ್ ಇವಾಗ ಇದು ರೆಡ್ ಸಿಂಗಲ್ ಲೈನಿಗೆ ಕಂಪ್ಲೀಟು ನನಗೆ 1700 ಆಗಿದೆ. 1700 ಅಲ್ಲಾಗಿದೆ ನನಗಿದು. ಓಕೆ, ಆ್ಯಂಡ್ ಇದು ಇದೇ ಹೇಳ್ತೀನಿ ಎಷ್ಟಾಯಿತು ಅಂತ ಹೇಳ್ಬಿಟ್ಟು. ಇದು ಮೆರೂನು ಲಾಂಗ್ ಬೀಡ್ಸ್ ಬೋರ್ ಮಾಲದು 8.5 ಆಗಿದೆ ನನಗಿದು. 8000 ಫುಲ್ ಮೇಕಿಂಗ್ ಎಲ್ಲ ಕಂಪ್ಲೀಟು 7.5 8 ಕೊಟ್ಟರೆ ನೋಡಿ ಕಂಪ್ಲೀಟು ಇಷ್ಟು ರೆಡಿ ಆಗುತ್ತೆ ನಮಗೆ. ಓಕೆನಾ? ಆ್ಯಂಡ್ ಇವಾಗ ಹಾಕೊಂಡಿರೋ ಅಂತ ನಾನು ಹವಳದ ಸೆಟ್ ಬಂದು 2860 ಅಂದರೆ 2900 ಅನ್ಕೊಳ್ಳಿ. ಫುಲ್ ಮೇಕಿಂಗ್ ಎಲ್ಲ ಕಂಪ್ಲೀಟ್ ಮೇಕಿಂಗ್ ಎಲ್ಲ 2860 to 900 ಆಗಿದೆ ನನಗೆ. ಸೊ ಇದಾಗಿತ್ತು ನನ್ನ ಒಂದು ಕಂಪ್ಲೀಟ್ ಬೀಡ್ಸ್ ಆ್ಯಂಡ್ ಗೋಲ್ಡ್ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿ ಯಾವ ರೀತಿ ನಾನು ಒಡವೆಗಳು ಮಾಡಿಸ್ಕೊಂಡಿದ್ದೀನಿ ಅಂತ ತೋರಿಸಿದ್ದೀನಿ. ಸೊ ನನಗೆ ಇನ್ನೂ ಒಂದಷ್ಟು ಹವಳಗಳು ಮತ್ತು ಈ ರೀತಿ ಬೀಡ್ಸ್ ಎಲ್ಲ ಇನ್ನೂ ಒಂದು ಲೈನ್ ಮಿಕ್ಕಿದೆ, ಮತ್ತು ಹವಳ ಮಿಕ್ಕಿದೆ, ಪೋಲ್ಸ್ ಮಿಕ್ಕಿದೆ. ಅದೆಲ್ಲನೂ ಇನ್ನೂ ಒಂದು ಥರ ಏನಾದರೂ ಮಾಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸುಮ್ಮನೆ ವೇಸ್ಟ್ ಆಗುತ್ತಲ್ವಾ, ಅದಕ್ಕೋಸ್ಕರ. ನಿಮಗೂ ಯಾರಿಗಾದರೂ ಈ ರೀತಿ ಬೀಡ್ಸ್ ಮತ್ತು ಗೋಲ್ಡ್ ಏನಾದರೂ ಬೇಕು ಅಂತಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕಂಪ್ಲೀಟ್ ಅಡ್ರೆಸ್ ಹಾಕಿರ್ತೀನಿ. ನಾನು ತುಂಬ ರೀಸನಬಲ್ ಆಗಿ ನಿಮಗೆ ಬೀಡ್ಸ್ ಸಿಗುತ್ತೆ. ಅದು 20 ರೂಪೀಸಿಂದನೂ ಸ್ಟಾರ್ಟ್ ಇರುತ್ತೆ ಬೀಡ್ಸು. 500 1000 ಈ ರೀತಿ ಎಲ್ಲ ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿರೋದು ತೊಗೊಳ್ಳಿ. ಓಕೆನಾ? ತೊಗೊತೀವಿ, ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಲ್ವಾ. ಸೊ ಅದಕ್ಕೆ ನಾನೇನು ಮಾಡಿದೆ, ಕ್ವಾಲಿಟಿ ಚೆನ್ನಾಗಿರೋದೆ ಒಂದು 300 ರೂಪಾಯಿ 250 ರೇಂಜಿಂಗ್ ಆ ಥರನೇ ನಾನು ಎಲ್ಲನೂ ತೊಗೊಂಡಿರೋವಂಥದ್ದು. ಮತ್ತು ಗೋಲ್ಡ್ ಬೀಡ್ಸೂ ಅಷ್ಟೇ ನಿಮಗೆ ಅನುಕೂಲಕ್ಕೆ ತಕ್ಕಂಗೆ ಯಾವ ರೀತಿ ಬೇಕು ಆ ರೀತಿ ನೀವು ಅಲ್ಲಿ ಹೋಗಿ ಪರ್ಚೇಸ್ ಮಾಡ್ಬೋದು ಖಂಡಿತ. ಸೊ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.